ಲೆವೆಲ್ಗೆ ಬಂದೋಕೋಣ ಮೇಲೆ. ಏನೋ ಅದು ಜನ ಯಪ್ಪ. ಬೆಂಗಳೂರಲ್ಲಿ ಎ ಸಿ ರೂಮ್ ಕೂತ್ಕೊಂಡು ಒಂದು ವರ್ಷದೆಲ್ಲ ಒಂದೇ ಸಲ ಇಳ್ದೋಯ್ತಲ್ಲಪ್ಪ. ಇವಾಗ ಏನಾರ ಒಂದು ಐಟಮ್ ಮಳೆ ಬಂದ್ಬಿಟ್ರೆ ಯಾಕೋ ಸ್ಟಾಪ್ ಆಗೋಯ್ತು. ಕರೆಕ್ಟಾಗಿರೋ ದಾರಿಲೇ ಎತ್ತಾಗೈತಲ್ಲ ನಮಗೆ. ಇವ್ರು ಯಾವ್ಯಾವ ಸಣ್ಣ ಎಲ್ಲ ಬತ್ತವ್ರಲ್ಲ, ಇವ್ರು ನೋಡೋ ಹೆಂಗೆ ಬದವಾರ ಎಲ್ಲೆಲ್ಲ. ಇವರೆಲ್ಲ ವರ್ಷಕ್ಕೆ 3 ಸಲ ಹತ್ತು ಇಳಿತಾರ ಹೆಂಗೆ ಅಂತ. ಮೀಟರ್ ಬೇಕು, ಮೀಟರ್ ಜಾಲಿ ಜಾಲಿ. ಸ್ಟೋರೀಸ್ ಬೈ ಸಂತು. ನೀವೆಲ್ಲ ಹಿಂಗೆಲ್ಲ ಹೇಳಿ ಭಯ ಹುಟ್ಟಿಸ್ತಾ ಇದ್ರಿ ಎಲ್ರಿಗೂ. ಥ್ಯಾಂಕ್ ಯು. ಜಾಲಿ ಜಾಲಿ ಸ್ವಾಮಿಗಳೇ, ಈಗ ಒಂದು ಸ್ಮೈಲು. ಏನೋ ಕಾಣಿಸ್ತು ಕಣಪ್ಪ ಬೆಟ್ಟ. ಕಣ್ಣಿಂದ ನೋಡ್ತಾ ಇದೀವಿ, ಮೇಲ್ಗಡೆ ಹೋಗೋದೇ ಇರೋದು. ಇಲ್ಲೆಲ್ಲ ಜಾಸ್ತಿ ಜಾರಾಡ್ತದೆ. ನಾವು ಆ್ಯಕ್ಚುಲಿ ಕಡಿಮೆ ನಡೆದಾಡ್ತಿರ್ತಾರಲ್ಲ, ಆ ಜಾಗದಲ್ಲಿ ಹೋದ್ರೆ ಆರಾಮಾಗಿ ಹೋಗ್ಬೋದು ಮೇಲೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಗುರು ಏನಣ್ಣ ಇದು ಬಟ್ಟೆ ಹಿಂಗಾಗ್ಬಿಟ್ಟೈತೆ. 11:30 ಸ್ಟಾರ್ಟ್ ಮಾಡಿದ್ದಾನೆ ಇವತ್ತಾ ನೈಟು. ಇವಾಗ ಇಳಿದು ಬರ್ತಾ ಇದ್ದೀರಾ? ಅಲ್ಲ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ರಾ ಅಲ್ಲಿ? ಊರದೆಲ್ಲ ಎತ್ತಿ ಎಸಿತಾ ಇದ್ದಾರೆ ಸ್ವಾಮಿಗಳೇ. ಒಂದ್ಸಲ ನೈಟ್ ಟೈಮಲ್ಲಿ ಹತ್ತುತ್ತಿದ್ದು 12 ಗಂಟೆ ಅನ್ಸುತ್ತೆ ಮೋಸ್ಟ್ಲಿ ನೈಟು. ಈ ಬೆಟ್ಟ ಹತ್ತಕ್ಕೆ ಹೋಗಿ ಮಿಸ್ ಆಗಿ ಅಡ್ದಾರಿಲ್ಲಿ ಬಂದು ಆ ಬೆಟ್ಟ ಹತ್ಬಿಟ್ಟು ಮತ್ತೆ ಅಲ್ಲಿಂದ ಕೆಳಗಿಳಿದು ಮತ್ತೆ ಈ ಕಡೆಯಿಂದ ಬಂದಿದ್ದು. ವಾಟ್ ಎ ಬ್ಯೂಟಿಫುಲ್ ಸ್ಟೋರಿ ಮಿಸ್ಟರ್ ದೇವ. ಇದೆ ಬಿದ್ದಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲಿ ಕೆಳಗಡೆ ನೋಡ್ತಾ ಇದ್ರೆ ಇಷ್ಟೊಂದು ಹತ್ತು ಬಂದ್ವಾ ಅಂತ ಅನಿಸ್ತೈತೆ. ಅದೇ ಹಿಂದೆ ತಿರುಗಿ ಮೇಲ್ಗಡೆ ಏನಾದರೂ ನೋಡಿದ್ರೆ ಇನ್ನೂ ಇಷ್ಟು ಹತ್ಬೇಕು ಅನಿಸ್ತೈತೆ. 25%. ಬಟ್ ಇಷ್ಟೊಂದು ಹತ್ರ ಇರೋಂಗೆ ಕಾಣಿಸ್ತೈತೆ. ಹಾಂ ಹಾಂ ಓಕೆ. ಅಂತೂ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆರಾಮಾಗಿ ಹೋಗ್ಬೋದು ಬೈ. ಬಟ್ ಆದ್ರೆ ಅಲ್ಲೇ ಮಧ್ಯದಲ್ಲಿ ನಿಂತೋಗ್ಬಿಡ್ತೀವಿ. ಮೇನ್ ರೋಡು ಈ ಶಾರ್ಟ್ ಕಟಲ್ಲಿ ಹೋದ್ರೆ ಮೇಲೆ ಬೆನ್ನೆಲ್ಲ ಮುರಿದೋಯ್ತದೆ. ನಡಿಯಪ್ಪ ಹಿಂಗೆ ಹೋಗೋಣ, ಜಾಸ್ತಿ ರಿಸ್ಕ್ ತಗೋಬಾರ್ದು. ನಡಿ ಹುಷಾರ್ ಕಣ. ನೀನು ಬಿದ್ದೋಗ್ಬಿಟ್ಟು ಪರವಾಗಿಲ್ಲ, ಕೋಲ್ ಒಳ್ಳೆ ಕೆಲಸ ಮಾಡ್ತೈತೆ ಅವಾಗವಾಗ. ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಅಲ್ಲ ನಮ್ಮ ಸ್ವಾಮಿಗಳು ಏನು ತಿಂದವ್ರೆ ಅಂತ ಈ ರೇಂಜ್ಗೆ ಫಸ್ಟೇ ಹೋಗಿ ಕೂತ್ಕೊಬಿಡ್ತವ್ರೆ ಮೇಲೆ. ಹಾಂ, ಸಣ್ಣಕ್ಕಿ ತಿಂತೀನಿ ಹಿಂಗೆ ಆಗ್ಬಿಟ್ಟಿದ್ದೀವಿ ನಾವು. ಥ್ಯಾಂಕ್ಸ್. ಆರಾಮಾಗಿ ನಡೀತಾವ್ರೆ. ಅವ್ರು ನೋಡಲ್ಲಿ ಎಲ್ಲ ಕೂತವ್ರೆ ಅಲ್ಲಿ ಮೇಲ್ಗಡೆ ಫುಲ್ಲು. ಅಲ್ಲ ಆಪೋಸಿಟ್ ಬರೋರನ್ನ ಕೇಳಿದ್ರೆ ಇನ್ನೂ 25% ಹೊತ್ತಿಲ್ಲ ನೀವು ಅಂತ ಹೇಳ್ತಾವ್ರೆ. ನಾವು ಕೆಳಗಡೆ ನೋಡಿದ್ರೆ ದೊಡ್ಡ ಪ್ರಪಾತನೇ ಕಾಣಿಸ್ತೈತಲ್ಲ. ಆಲ್ರೆಡಿ ನೋಡ್ರೆ ಅರ್ಧ ಮುಕ್ಕಾಲ್ ಭಾಗ ಹತ್ಬಿಟ್ಟಿವಿ ಅಂತ ನಮ್ಮ ಫೀಲ್. ಎಂಟೈರ್ ಚಿಕ್ಕಮಂಗ್ಳೂರೇ ಕಾಣಿಸ್ತೈತಲ್ಲ ಅಣ್ಣ. ಚಿಕ್ಕಮಂಗ್ಳೂರು ಅಲ್ಲಿ ನೋಡಲ್ಲಿ ಅದು ಸಿಟಿ ನಂದು ಜಾಸ್ತಿ ಜಾಸ್ತಿ. ಚಿಕ್ಕಮಂಗ್ಳೂರು ಎಷ್ಟು 9-10 ಕಿಲೋಮೀಟರ್. 10 ಕಿಲೋಮೀಟರ್. ಅದರಿಂದ ಹೆಚ್ಚು ಕಾಣಿಸಿದ್ರೆ ಆ ಕಡೆ ಬಟ್ ಯಾವ ಕಡೆ ಸಿಟಿ ಯಾವ ಕಡೆ ಅಂತಾನೆ ಗೊತ್ತಾಯ್ತಲ್ಲ ಸಂಬಳ ನಮಗೆ ಅಲ್ವಾ. ನಿಮ್ಮ ಅಣ್ಣ ಏನೋ ಹೇಳ್ತಾವ ನೋಡಿಲಿ, ಹೇಳ. ವಿಡಿಯೋದಲ್ಲಿ ಮೊಬೈಲ್ ಯೂಟ್ಯೂಬಲ್ಲಿ ಹೆಂಗಿರೋ ಹಾಕವ್ರೆ, ಅದನ್ನ ನೋಡ್ಕೊಂಡು ಸುಮ್ಮನೆ ಬಿಡೋದ ನೋಡಿ ಪರಮಾತ್ಮ ನಿನ್ನ ದರ್ಶನ ಮಾಡಿದೆ. ಅರ್ಧದಲ್ಲಿ ಹೋದವ್ರಿಗೆ ಮಧ್ಯರಾತ್ರಿ ನಾಗಪ್ಪ ಮನೆಗೆ ನುಗ್ಗಿ ಎದ್ದ ಮೇಲೆ ಕೂತ್ಕೊಂಡು ಆಗಸ್ಟ್ ಬರ್ತೀವಿ ಅಂತ ಹೇಳಿದ್ವಿ, ದಮ್ ಕೊಟ್ಟರು ಅಂತ ಹೇಳಿದ್ವಿ.
ಅಲ್ಲಿ ಬರ್ತಾರಲ್ಲ ಅವರೇ ಕಂಟೆಂಟರು. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಕನ್ನಡಿಗರು ಬೆಳಿಬೇಕು. ತುಂಬಾ ಕಷ್ಟ ಬೀಳ್ತಾವ್ರೆ. ಇದು ದೇವ್ರ ಬೆಟ್ಟ ಅಂತ ತುಂಬಾ ಪವರ್ಫುಲ್. ಮಾತಾಡಿ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಹೇಳಪ್ಪ, ನೀ ಹೇಳಪ್ಪ. ಬೈ ನೀವೆಲ್ಲ ಎಲ್ಲಿಂದ ಬಂದಿರೋದು? ಮೈಸೂರು ಡಿಸ್ಟಿಕ್ ಟಿ ನರಸೀಪುರ ತಾಲೂಕೋಣ. ನಮ್ದು ಅಲ್ಲೇ ಪಕ್ಕ ಮಂಡ್ಯ. ನೈಟ್ ಎಲ್ಲ ಟ್ರೆಕ್ಕಿಂಗ್ ಮಾಡಿದ್ವು. ನನ್ ಮೇಲೆ ಆಣೆ ಇಟ್ಟು, ನನ್ ಮೇಲೆ ಆಣೆ ಇಟ್ಟು. ಪಾಪ ನಿಂಗರಾಜ್ ಸೆಕೆಂಡ್ ಟೈಮ್ ಇದು. ತುಂಬಾ ಅದ್ಭುತವಾದ ಒಂದು ಮನ ರೋಚಕ ದೃಶ್ಯ. ಇದನ್ನ ಕಣ್ ತುಂಬ್ಕೋಬೇಕಾಗಿ ನಿಂದೊಂದು ಅನಿಸಿಕೆ ಹೇಳ್ಬಿಡು ಒಂಚೂರು ತಿರ್ಗು. ಮುಖ ತೋರ್ಸ, ಮುಖ ತೋರ್ಸ. ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಹುಂಡಕೋಳಿ ಅವರು ಇನ್ನ ಹಿಂದೆ ಉಳಿದಿದ್ದಾರೆ. ಆದಷ್ಟು ಬೇಗ ಬನ್ನಿ. ಒಂದೊಂದಲ್ಲಣ್ಣ, ಮನೇಲಿ ತಲೆ ಬಗ್ಸಿರಲ್ಲ ಅಂತಂದ್ರೆ ಇಲ್ಲಿ ನೋಡಿ ತಲೆ ಎತ್ತರಲ್ಲ ಅಂದ್ರೆ ಎತ್ತುತ್ತಾರೆ. ತಲೆ ತಲೆ ತಿರುಗ್ತದೆ, ಕೆಳಗಡೆ ನೋಡ್ರು ತಲೆ ತಿರುಗ್ತದೆ. ನಂದು ಒಂದ್ ಜೀವನ, ನಂದು ಒಂದ್ ಬಾಳು. ನಾವು ಸುಸ್ತಾಗಿದೀವಿ. ಲೇಡೀಸ್ಗಳು ನೋಡಿ ಹೆಂಗತ್ತವ್ರೆ. ಹೆಣ್ಮಗು ತಲೆ ನೋಡಿದ್ರೆ ಯಾರು ಡೀಸೆಲ್ ಕಾಲೇ ಜಾಲೆ ಇಲ್ಲಪ್ಪ ಸಂತೋಷ. ಇನ್ನೊಂದು ಆದಷ್ಟು ದೇವಿ ದರ್ಶನ ಮಾಡ್ತೀವಿ. ಬೆಳಗ್ಗೆ ನಿಧಾನ ಕತ್ತಿ ಮೆಲ್ಲಗೆ ಮೈಸೂರು ಮಲ್ಲಿಗೆ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್. ಕಡ್ಡಿ ಎಲ್ಲ ಮೋಸ ಮಾಡಕಿಲ್ಲ. ಎತ್ರಿ ಹೌದು, ನಾವು ಕನ್ನಡಿಗರು. ನಾವು ಪಕ್ಕ ಮಂಡ್ಯದವರು. ಮಂಡ್ಯದನ? ಚಿಕ್ಕಮಂಗ್ಳೂರು. ಹೆಲ್ಪ್ ಮಾಡ್ಬೇಕು, ನಮ್ಮ ಹತ್ರನೇ ಹೆಲ್ಪ್ ಮಾಡ್ಕೊತಿದ್ರಲ್ಲ. ಸೂರ್ಯ ಸ್ವಲ್ಪ ಲೇಟಾಗಿ ಬರಪ್ಪ ಇವತ್ತು. I told the sun, don't come out till I finish Dwajaroganam. And today 40 minutes sunrise late. ಕಾಡು ಮಧ್ಯದಲ್ಲಿ ನಾಡು. ಚೆನ್ನಾಗತ್ತಿದ್ರೆ ನೀವು. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಜಗ್ಗು ಮಹಾನ್ ಕಲಾವಿದ. ಲಿಫ್ಟ್ ಇಲ್ಲ ಅಂದ್ರೆ ಆಫೀಸ್ಗೆ ನಾನು ಹೋಗೋದಕ್ಕೆ ಸ್ವಾಮಿಗಳನ್ನ ಇಲ್ಲೇ ಕೊಲೆ ಮಾಡಿ ಎಸ್ಬಿಟ್ಟು ಹೊಟ್ಟೈತಿ ಕಳ. ಲಿಫ್ಟ್ ಇಲ್ಲ ಅಂದ್ರೆ ಲೀವ್ ಹಾಕ್ಬಿಟ್ಟು ವಾಪಸ್ ಹೋಗ್ತೀನಿ. ಲಿಫ್ಟ್ ಇಲ್ಲ ಅಂದ್ರೆ ವರ್ಕ್ ಆಯ್ತಿಲ್ಲ ಅಂದ್ರೆ ವಾಪಸ್ ರಿಟರ್ನ್ ಆಫೀಸ್ಗೆ. ಸ್ಟಾರ್ಟ್ ಮಾಡಿದ್ದು ಎಷ್ಟು ಗಂಟೆ ಸೋಮಳೆ? 6 ಗಂಟೆ. ಇಲ್ಲ 6 ಆಗಿತ್ತು. 6 ಗಂಟೆ ನಾವು ಸ್ಟಾರ್ಟ್ ಮಾಡಿದಾಗ ಇದುವರೆಗೆ ಗೊತ್ತಿದ್ರಾ? ಅವ್ರು ಇನ್ನೂ ಬೇಗ ಬಂದ್ರೆ ಇಷ್ಟೊತ್ತಿಗೆ ಹೋಗಿರು. ಪಾನ್ಕ ಜಾಸ್ತಿ ಟೈಮ್ ಕೊಟ್ಟಿದ್ದೀನಿ. ಒಟ್ಟಲ್ಲಿ ಪಾನ್ಕ ಒಳ್ಳೆ ಎನರ್ಜಿ ಕೊಟ್ಟು, ಸ್ವಲ್ಪ ಒಳ್ಳೆ ಎನರ್ಜಿ ಕೊಟ್ಟಿದ್ದು. ಅಣ್ಣ, ನಾನು ನಿಮ್ಮ ಅಭಿಮಾನಿ ಅಣ್ಣ. 5 ವರ್ಷದಿಂದ ನಾನು ನಿಮ್ ಬ್ಲಾಗ್ ನೋಡ್ತಿದ್ದೀನಿ. ಅಕ್ಕ ಸ್ಟಾರ್ಟ್ ಮಾಡಿರೋದೇ ಜೋಗೋ ಮಾಡ್ತಾ ಇದ್ದೀರಾ ಅಂತ. ಇನ್ನು 500 ಜನ ಸಬ್ಸ್ಕ್ರೈಬರ್ಸ್ ಒಳ್ಳೆ ತಮ್ಮನೇಲ್ ಸಿಕ್ತು. ಒಳ್ಳೆ ತಮ್ಮನೇಲ್ ಸಿಕ್ತು. ಕೊಟ್ಟಿರೋ 1000 ರೂಪಾಯಿಗೆ 10,000 ಆಕ್ಟಿಂಗ್ ಮಾಡ್ತಿದ್ರು. ಎಂತ ಬ್ರಿಲಿಯನ್ಸ್ ಅವ್ರೆ ಅಂದ್ರೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಹೊಡಿರಿ ಚಪ್ಪಾಳೆ. ನಾನು ಕ್ರಾಕ್ಸ್ ಅನ್ಕೊಂಡಿದ್ದೆ, ಇದು ಭಾಷಣಕ್ಕೆ ಇದೆ ಈ ತರ ಮಾಡೋರೆ. ನಿಮ್ ಕ್ರಾಕ್ಸ್ ತಗೊಂಡಿದ್ರೆ ಇನ್ ಯಾವ ಗತಿ? ಕರೆಕ್ಟ್ ಅಲ್ಲ? ಯಾರು ಒಳ್ಳೆ ಟಾಪಿಕ್ ಸಿಕ್ತು ಹಾಕಿಕೊಂಡು ಹೋದರು. ಬರೋ ಈ ಕಡೆ ಫಸ್ಟ್ ಟೈಮ್ ಬರ್ತಾ ಇರೋದು. ಅಲ್ಲಿ ಮಾತ್ರ ರೆಗ್ಯುಲರ್ ಬರ್ತೀರಾ? ನೀವಿಲ್ಲೇ ಚಿಕ್ಕಮಂಗ್ಳೂರಾ? ಪುಣ್ಯಣ್ಣರೂರು. ಬೇಲೂರು. ಪುನಿ ಗೊತ್ತಾ ನಿಮ್ಗೆ?
ಏನ್ ಫೇಮಸ್ ಕುನಿ ಗೊತ್ತಾ ಕುನಿ ಸಣ್ಣಕ್ಕೆ ಸ್ಟೋರಿ ಸ್ಪೇಸ್ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡ್ರೆ ಗೊತ್ತಾಗುತ್ತೆ ನಮ್ಗೆ. ನೆಟ್ವರ್ಕ್ ಸಿಕ್ಕಿದ್ರೆ ಒಳ್ಳೆ ಮಾಡ್ತಿದ್ದೆ, ನೆಟ್ವರ್ಕ್ ಸಿಕ್ಕಿಲ್ಲ. ಒಪ್ತೆ ಕಡೆ ಒಪ್ತೆ. ಹಾಯ್, ಇವತ್ತೇ ಬರ್ತೀರಾ ಇಲ್ಲ? ಓ ಏಯ್, ಅವ್ರ ಏನಂತ ಏನಾರ ಮನ್ಸ್ ಮಾಡ್ರೆ ನಿಮ್ಗಿಂತ ಮೇಲ್ ಹೊಂಟೈತೀವಿ ಅಂತೆ. ಬೇಡ ಬೇಡ ಏಯ್ ಅವ್ರವ್ರ ಹಿಂದೆ ಆತರ ಮನ್ಸೆಲ್ಲ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಅವರು ಇದ್ದೇನ್ ಮಾಡ್ಬೇಕು, ಹೋಗೋಣ ಬಿಡಿ ಅಂತ. ಅವರು ಪಾಪ ಯಾರ ಲವ್ ಬಾತ್ನಾರ ತಂದ್ಕೊಡ್ಲ ಪಾಪ ಅನ್ಬೇಡ ನೀನು. ಪಾಪ ಅಂತೆ. ನಮ್ಮ ಅವೇಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡ್ತಾನಿಲ್ಲ Mostly. ಹಸುವು ಹಸುವು ಅನ್ಕೊಂಡೆ ಬಂದೈತೆ. 1 ವರ್ಷ ಅಕ್ಕಿ ಅನ್ನ ಊಟ ಮಾಡ್ಬಿಡಮ್ಮ ಕೆಳಗಡೆ ಹೋದ ಅಡ್ಕೆ. ಅನ್ನ 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 ಅಂತ ಅನ್ಬೇಡ. ಇದು ಯಾವ್ದೋ ಭೂತ ಏನ ಮಗ ಫಿಲಮ್ ಅಲ್ಲಿ ಅವ್ನು ಅನ್ನ 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 ಅಂತ ಇರ್ತಾನಲ್ಲ ಹಂಗ. ಒಂದ್ ಅಗ್ಲನಾರ ಕೊಟ್ರೆ ಆಯ್ತು ನೀವು.